ನಿಮ್ಮಮ್ಮ ಆದ್ರೂ ಹೀಗ್ ನಿನ್ಗೆ ಹೂ ಮುಡ್ಸಿದ್ರು ಇಲ್ವೋ, ಆದ್ರೆ ನಾಳೆ ನಿನ್ ಮದ್ವೆ ಆದ್ಮೇಲೆ ನಿಮ್ಮತ್ತೆ ನಿನ್ನ ಇಷ್ಟೇ ಪ್ರೀತಿ ಮಾಡಿ ಹೂ ಮುಡಿಸ್ಬೇಕು. ನೀವೇ ಆ ಅತ್ತೆ ಅನ್ನೋ ವಿಷಯ ನಿಮಗ್ ಗೊತ್ತಿಲ್ಲ ಅಮ್ಮವ್ರೆ. ಹೇಗಾದ್ರೂ ಮಾಡಿ ನಿಮ್ ಚಿಕ್ಕ ಮಗನ್ನ ನಾನೇ ಮದ್ವೆ ಮಾಡ್ಕೋತೀನಿ. ನೀನ್ ಮನ್ಸಲ್ಲಿ ಏನ್ ಅನ್ಕೋತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಣೆ, ಅದಕ್ಕೆ ಹಾಗೆ ಹೇಳ್ದೆ. ನೋಡು ಎಷ್ಟು ಚೆನ್ನಾಗ್ ಕಾಣ್ತಿದ್ಯಾ, ನನ್ ದೃಷ್ಟಿನೇ ತಾಗೋ ಹಾಗಿದೆ. ಅಕ್ಕ ಇಲ್ಲಿದ್ಯಾ? ಹೇಳು ಪರ್ಶು. ಏನಿಲ್ಲ ಅಕ್ಕ, ಸರನ ಹಾಕೋತೀಯೋ ಏನೋ ಅಂತ ತಗೊಂಡ್ ಬಂದೆ. ಸರಿಯಾದ ಸಮಯಕ್ಕೆ ತಂದೆ ಪರ್ಶು. ನನ್ಗಿಂತ ಸುಮ್ಮನ ಕತ್ತೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿ ಕೊಡು ನನ್ಗೆ. ಸುಮನಾ, ನೀನ್ ಇನ್ನೂ ಅಂದವಾಗಿ ಕಾಣ್ತೀಯ ನೋಡು. ಇಷ್ಟು ಬೆಲೆ ಬಾಳೋ ಸರನ ನನ್ ಮೇಲೆ ಯಾಕೆ ಹಾಕಿದ್ರಿ ಅಮ್ಮವ್ರೆ? ಬಾ, ಪರವಾಗಿಲ್ಲ ಸುಮನಾ. ನೀನ್ ಇದನ್ನೇನಾದ್ರೂ ತಿಂತೀಯಾ? ಇಲ್ಲ ತಾನೇ? ಅಕ್ಕ ನಿನಗೇನೇ ಕೊಟ್ರು ಬೇಡ ಅನ್ಬಾರ್ದಮ್ಮ. ಆದ್ರೂ ನಿಮ್ ನಯನಕ್ಕನ ಒಡವೆನೇ ಅಲ್ವಾ ಇದೆಲ್ಲ. ನೀನ್ ಹಾಕೊಂಡ್ರೆ ತಪ್ಪೇನಿದೆ ಹೇಳು? ಅಕ್ಕನ ಹತ್ರ ಅಷ್ಟೊಂದು ಒಡವೆ ಇದೆಯಾ? ಅಯ್ಯೋ, ನಿಂಗ್ ಗೊತ್ತಿಲ್ಲ ಅನ್ಸುತ್ತೆ. ಹೊರಗೆ ಸಿಂಪಲ್ ಆಗಿ ಕಾಣಿಸೋ ನಿಮ್ಮಕ್ಕ ಎಷ್ಟೋ ಒಡವೆ ವೈಡೂರ್ಯಗಳಿಗೆ ಯಜಮಾನಿ. ನಿನಗ್ ಬೇಕಂದ್ರೆ ಕೇಳು, 4-5 ಒಡವೆ ಕೊಡ್ತಾಳೆ. ಬೇಡ ಅಮ್ಮವ್ರೆ, ನಮ್ಮಮ್ಮ ಬೈತಾಳೆ, ತಾತ ಕೋಪ ಮಾಡ್ಕೋತಾರೆ. ಹಳ್ಳಿಲಿರೋ ನಿಮ್ಮಮ್ಮ ತಾತಂಗೆ ಇಲ್ಲಿ ವಿಷಯ ಗೊತ್ತಿರಲ್ಲ ಸುಮನಮ್ಮ. ನಿಮ್ಮಕ್ಕ ಶಂಕರ್ ಶಾಸ್ತ್ರಿ ಮೊಮ್ಮಗಳಲ್ಲ ಇವಾಗ. ಅಖಂಡ ಕುಬೇರ ಸಾಮ್ರಾಜ್ಯಕ್ಕೆ ಮಹಾರಾಣಿಯವಳು. ಆದ್ರೂ ಸರಿ, ನನ್ಗೆ ಅದ್ ಬೇಕು ಇದ್ ಬೇಕು ಅಂತ ಕೇಳಲ್ಲ ಯಜಮಾನ್ರೆ. ಅಕ್ಕಂಗೆ ನನ್ ಕಷ್ಟ ಕೊಡಲ್ಲ. ಬೇಡ ಬಿಡು ಸುಮನಾ, ಅಕ್ಕ ತಂಗಿದಿರಿಬ್ರು ಚೆನ್ನಾಗಿರ್ಬೇಕು. ಸರ ಸ್ವಲ್ಪ ಹೊತ್ತು ಹಾಕೊಂಡಿರು. ಪರ್ಶು, ಆ ರಾಜಾರಾಮ್ ಕಂಪನಿಯವ್ರೇನಾದ್ರೂ ನಿಂಗೆ ಫೋನ್ ಬರ್ತೀನಿ ಅಂತಿದಾರಕ್ಕ. ಅಮ್ಮೋರೆ ಅಮ್ಮೋರೆ,
ಸರ್ ನೀವು ರೆಡಿನಾ? ಹಾಂ ರೆಡಿ ಸರ್. ಹಾಂ ಓಕೆ, ಎಲ್ಲರೂ ಬರಬೇಕು. ಎವ್ರಿಥಿಂಗ್ ಇಸ್ ರೆಡಿ. ಮಾಮ್, ಡ್ಯಾಡ್, ಬ್ರೋ, ಅಜ್ಜಿ, ನೈನಿ ಅತ್ಗೆ ಎಲ್ಲರೂ ಬನ್ನಿ, ಬೇಗ ಬನ್ನಿ, ಎಲ್ಲರೂ ಬರಬೇಕು. ನಾವು ಬರೋದು ಮುಖ್ಯ ಅಲ್ಲ ಕಣೋ, ಫೋಟೋ ತೆಗೆಸ್ಕೊಳ್ಳೋರು ಬರ್ಬೇಕಲ್ಲ. ಸಾಕ್ ಬನ್ನಿ ಅಂತ ಹೇಳ್ಬಿಟ್ಟೆ ಬಂದೆ. ಹಾಸ್ ಇನ್ನು ಏನ್ ಮೆತ್ತತಾ ಇದ್ದಾಳೋ ಏನೋ. ಕಮಿಂಗ್ ದುರ್ದು ಆಂಟಿ, ಕಮಿಂಗ್. ಮಗ ಸೊಸೆ ಇಬ್ರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ. ಕಾಶಿಯಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದಕ್ಕಿಂತ ಇಲ್ಲೇ ಅಹಲ್ಯಕ್ಕಂಗೆ ಕಣ್ ತೆರೆದಿದ್ದು ಅನ್ಸುತ್ತೆ. ನಿಜಾನೇ ಪರಶು, ಆ ವಿಶ್ವನಾಥನೇ ಈಶ್ವರಿ ಜೊತೆಗ್ ಬರ್ತಿರೋ ತರ ಇದೆ. ದೃಷ್ಟಿ ಪಟ್ಟಿಡಬಾರ್ದೇನೆ. ಇಷ್ಟು ಚೆನ್ನಾಗಿ ರೆಡಿ ಆದ್ಮೇಲೆ ಮತ್ತ ದೃಷ್ಟಿ ಚುಕ್ಕಿ ಯಾಕೆ ಅಜ್ಜಿ? ದೃಷ್ಟಿ ಕುಂಬಳಕಾಯಿನೇ ತರ್ಸಿಟ್ಟಿದ್ದೀನಲ್ಲ. ವಿಕ್ರಾಂತ್ ಇದೆಯಾ? ರೆಡಿ ಆಗಿಟ್ಟಿದ್ದೇನೆ ಅದಕ್ಕೆ. ಹಾ, ದೃಷ್ಟಿ ಕುಂಬಳಕಾಯಿ ತಾನ್ ಎಲ್ಲಿ ಒಡ್ದು ಹೋಗ್ತೀನೇನೋ ಅಂತ ಬೇಜಾರ್ ಮಾಡ್ಕೊಂಡಿದೆ, ಮುಳ್ ಮೀನ್ ತರ. ನಾನ್ಯಾಕೆ ಬೇಜಾರ್ ಮಾಡ್ಕೋತೀನಿ? ಬಾ, ವಿಶಾಲ್ ನೈನಿನ ನೋಡಿದ ತಕ್ಷಣ ಮುಖನ ಸಪ್ಪೆ ಮಾಡ್ಕೊಂಡಿಯಲ್ಲ. ನಿಮ್ ತರ ಎಲ್ಲ ಎಕ್ಸ್ಪ್ರೆಷನ್ಸ್ ನನಗೆ ಕೊಡಕ್ ಬರಲ್ವಲ್ಲ ಸಿಸ್ಟರ್. ನೈನಿಗಿನ್ನೂ ಮೇಕಪ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ಕೊಳ್ಳಿ, ನನಗೇನು. ಜಾಸ್ಮಿನ್, ಆ ತಿಕ್ಲಿ ಹಾಸಿನಿ ಹತ್ರ ಎಷ್ಟೇ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಮ್ಮ ಅಕ್ಕ ಹೇಳೋದೇನಂದ್ರೆ ಚಕ ಅಂತ ಫೋಟೋ ತೆಗೆದು ಅದನ್ನ ರಿಜಿಸ್ಟರ್ ಬುಕ್ ಅಲ್ಲಿ ಅಂಟಿಸ್ಬಿಟ್ಟು ಈ ಕಾರ್ಯಕ್ರಮನ ಬೇಗ ಮುಗಿಸಿ ಅಂತ. ಆಲ್ ರೈಟ್. ನೈನಿ, ಫೋಟೋಸ್ ತಗೊಳ್ಳೋಣವಾ? ಸರಿ ಯಜಮಾನ್ರೆ. ಒಂದು ನಿಮಿಷ ಇರಮ್ಮ. ಮಣಿಚಂದ್ರ ಸರ ಹಾಕೊಂಡೆ ಫೋಟೋ ತೆಗೆಸ್ಕೋಬೇಕು. ಇವಾಗ ಇನ್ನೇನು ಫೋಟೋ ತೆಕ್ಕೊಳ್ಳೋದೆ? ಸುರಸುಂದ್ರಾಂಗಿ ನೀನು ಮಣಿಚಂದ್ರ ಸರ ಹಾಕೊಂಡ ಮೇಲೆ ನೀನು ಫೋಟೋ ತೆಗಿತಾರೆ, ಅಲ್ಲಿವರೆಗೂ ಸುಮ್ಮನೆ ಇರು. ನೀನು ಬಾಯಿಗೆ ಬಂದಾಗ ಮಾತಾಡ್ದೆ ದೇವ್ರ ಮುಂದೆ ಇಟ್ಟಿರೋ ಆ ಸರನ ತಗೊಂಡ್ ಬಾ. ಸರಿ ಬಿಡು, ನನಗೆ ಕೆಲಸ ಕೊಡದೆ ಇರಲ್ವಲ್ಲ ನೀನು. ಇದೊಂದು ದೊಡ್ಡ ಕೆಲಸ ನಿಮಗೆ. ಸರ ಸುಮ್ಮನ ಕತ್ತಲ್ಲಿದೆ, ದೇವರ ಮನೇಲಿ ಯಾಕಿರುತ್ತೆ? ಅಕ್ಷಯ ತೃತೀಯ ದಿನ ಮಡಕೆ ಒಡೆದೋಯ್ತು, ಈಗ ಮನ್ಸೆ ಒಡೆದೋಗುತ್ತಕ್ಕ. ಹೌದು, ಸ್ವಲ್ಪ ತಿರ್ಲಿ ಅಂದ್ರು. ಸ್ವಲ್ಪ ಹೊತ್ತಂದ್ರೆ ಎಷ್ಟೊತ್ತು? ಬಾಕ್ಸ್ ಇಲ್ವಲ್ಲ?
ಬೇಕು ಅಂತಾನೆ ಹೇಳಿರ್ಬೇಕು ಇವರು. ಮಾಡ್ತೀನಿ. ಮಾಮ್, ನನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಬಾಕ್ಸ್ ತಗೊಂಡ್ ಬಾ ಅಂತ ಹೇಳಿದ್ಯಾ? ಸುಮ್ನಿರೆ. ಆ ಬಾಕ್ಸ್ ಎಲ್ಲಿದೆ? ಅದೇ ತಾನೇ ಹೇಳ್ತಾ ಇರೋದು. ಅಲ್ಲಿ ಬಾಕ್ಸ್ ಇಲ್ದೇ ಇದ್ರು ನನ್ನ ತಗೊಂಡ್ ಬಾ ಅಂತ ಹೇಗ್ ಹೇಳ್ತೀಯಾ? ಅತ್ತೆ, ಯಾಕಿರಲ್ಲ? ಸರಿಯಾಗಿ ನೋಡಿದ್ರಾ? ವಿಶಾಲ್, ಅದ್ಗೆ ನಂದು ಪ್ರಯೋಜನ ಇಲ್ಲ. ಪಾಪ ಅವಳು ಸರಿಯಾಗಿ ಹುಡುಕುದ್ಲು, ನಾವೇ ನೋಡ್ಲಿಲ್ಲ. ಅಲ್ಲೋಡು, ಸುಮನ ಹಾಕೊಂಡ್ ಬರ್ತಿದ್ದಾಳಲ್ಲ ಮಣಿಚಂದ್ರ ಸರನ. ಓ ಗಾಡ್, ಅಷ್ಟು ಕಾಸ್ಟ್ಲಿ ಸರನ ನೈನಿ ಹಾಕೋತಾಳೆ ಅನ್ಕೊಂಡ್ರೆ ಅವಳು ತಂಗಿ ಹಾಕೊಂಡ್ ತಿರುಗ್ತಿದ್ದಾಳ. ಚೆನ್ನಾಗಿದ್ಯಾ? ನಾಚಿಕೆ ಇದ್ಯಾ? ದೇವ್ರ ಹತ್ರ ಇಟ್ಟಿದ್ ಸರನ ನೀನ್ ತಗೊಂಡ್ ಹೇಗ್ ಹಾಕೊಂಡೆ? ಅಯ್ಯೋ, ನಾನ್ ಹಾಕೊಂಡಿಲ್ಲ ಅಮ್ಮವ್ರೆ. ಮತ್ ನಿನ್ ಕೂತ್ಕೆಲ್ ಹೇಗ್ ಬಂತು ಸುಮನ? ಈ ಸರಾನ ನಿಮ್ ತಾಯಿನೇ ನನ್ ಕೊಳ್ಳಕ್ ಹಾಕಿದ್ರು ಚಿಕ್ಕ ಯಜಮಾನ್ರೆ. ಹಾಕೊಂಡ್ ತಿರುಗಾಡ್ತಿರೋದಿಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು. ಅಮ್ಮ ನೈನಿ, ಚಿಕ್ಕ ಹುಡ್ಗಿ ಹಾಗೆ ಹಾಕೊಂಡಿದ್ದಾಳೆ ಅಂತ ನೀನೇನ್ ಕೋಪ ಮಾಡ್ಕೊಂಡು ಹೊಡಿಯಕ್ ಹೋಗ್ಬೇಡ. ನಿಂತ್ಕೋ ನೈನಿ. ಸುಮನನ್ನ ನೀನ್ ಬೈಬೇಡ. ಆ ಸರ ಅವಳ ಕೊರಳಲ್ಲೇ ಇರ್ಲಿ. ನೀವು ಫೋಟೋ ಎಲ್ಲ ತೆಗೆಸ್ಕೊಂಡ್ಮೇಲೆ ಅದನ್ನ ತೆಗೆದು ಬಾಕ್ಸಲ್ಲಿ ಇಡ್ತಾಳ್ ಬಿಡು. ಹೌದು, ಇರ್ಲಿ ಬಿಡು ನೈನಿ. ನೀನ್ ಬಾ ಅಮ್ಮ, ಮೊದಲು ಫೋಟೋ ತೆಗೆಸ್ಕೊಳ್ಳಿ.
ಏನ್ ಭಾವ, ಗಾಯತ್ರಿ ಗ್ರೂಪ್ ಆಫ್ ಕಂಪನಿ ಚೇರ್ಮನ್ ಆಗಿರೋ ತ್ರಿನೈನಿ ಅಲಿಯಾಸ್ ಈ ಮನೆ ಮಹಾರಾಣಿ ಅಂತ ಕರೆಸ್ಕೊಳ್ಳೋ ಅವಳ ಕೊರಳಲ್ಲಿ ಸರ ಹಾಕಲ್ವಾ? ಮಣಿಚಂದ್ರ ಸರನ ಹಾಕ್ತಾರೆ. ಆ ಸುಮನ ಕತ್ತಲ್ಲೇ ಇರ್ಲಿ ಅಂತೀರಾ, ಫೋಟೋ ತೆಗಿಬೇಕು ಅಂತೀರಾ, ಸರ ಮತ್ತೆ ಬರತ್ತೆ ಅಂತ ಹೇಳ್ತೀರಾ. ನಮಗೇನಾದ್ರೂ ಹುಚ್ಚಿಡ್ದಿದೆ ಅನ್ಕೊಂಡಿದ್ಯಾ ಅಣ್ಣ? ಅಹಲ್ಯ, ಹೋಗಿ ಮಣಿಚಂದ್ರ ಸರನ ತಗೊಂಡ್ ಬಾ. ಸುಮನ ಕೊರಳಲ್ಲೇ ಇದೆ, ಸರ ತಗೊಂಡ್ ಬಂತ ಯಾಕೆ ಹೇಳ್ತಿದ್ದೀರಾ? ಯಾಕೆಂದ್ರೆ ನಯನಿ ತಂಗಿ ಕೊರಳಲ್ಲಿರೋದು ಮಣಿಚಂದ್ರ ಸರ ಅಲ್ಲ, ಅದಕ್ಕೆ. ಏನ್ ತಿಲೋತ್ತಮ ಹಾಗ್ ನೋಡ್ತಿದ್ಯಾ? ಕಾಶಿಯಿಂದ ಪ್ರಸಾದ ತಗೊಂಬಂದ್ರು ಇನ್ನೂ ಕೊಟ್ಟಿಲ್ಲ ಅಂತನಾ? ತುಂಬಾ ಚೆನ್ನಾಗಿಟ್ಟಿಯಲ್ಲ ಅಹಲ್ಯಕ್ಕ ನಾಮನ. ಆಂಟಿ, ಅದು ಒರಿಜಿನಲ್ ಅಲ್ವಾ? ಮತ್ತೆ ಒರಿಜಿನಲ್ ಎಲ್ಲಿದೆ? ನಿಮ್ಮ ಅಮ್ಮನ ಹತ್ರ ಇದೆ ವಿಶಾಲ್. ಇದೇ ಆ ಮಣಿಚಂದ್ರ ಸರ. ನಾನು ಅಹಲ್ಯ ಜಗದೀಶ್, ನಮ್ಮೂರ್ ಜನನ ಬಿಟ್ಟು ಬೇರೆ ಯಾರೂ ಅದನ್ನ ನೋಡದೇ ಇರೋದಕ್ಕೆ ನೀವೆಲ್ಲರೂ ಸುಮನಾ ಕೊರಳಲ್ಲಿರೋ ಸರನೇ ಚಂದ್ರಸರ ಅನ್ಕೊಂಡಿದ್ದೀರಾ. ಮತ್ತೆ ಅದು ಕೂಡ ಮಿರ ಮಿಂಚ್ತಾ ಇದೆ. 1 ಗ್ರಾಮ್ ಗೋಲ್ಡ್ ಸರ ಅದು. ಬರೋವಾಗ ಜೈಪುರ್ ಮಾರ್ಕೆಟ್ ಅಲ್ಲಿ ತಗೊಂಡೆ. ಹೊಸದಲ್ವಾ ಅಂತ ದೇವ್ರ ಹತ್ರ ಇಟ್ಟಿದ್ದೆ. ಈ ಚಂದ್ರಸರ ಮಾತ್ರ ಗಾಯತ್ರಿಕ್ಕಂದಾಗಿದ್ದಕ್ಕೆ ಬಂದ ತಕ್ಷಣ ತೆಗೆದು ಅಕ್ಕನ ಫೋಟೋ ಹತ್ರ ಇಟ್ಟೆ. ನೀವ್ಯಾರೂ ನೋಡದೇ ಇರೋದ್ರಿಂದಾನೇ ಈ ಕನ್ಫ್ಯೂಷನ್. ವಿಶಾಲ್, ತಗೋ, ನಿನ್ ತಾಯಿಯ ಆಶೀರ್ವಾದ ನಿಮ್ಮಿಬ್ರ ಮೇಲೆ ಯಾವತ್ತೂ ಇರುತ್ತೆ. ತಗೊಂಡು ನಯನಿ ಕೊರಳಿಗೆ ಹಾಕು. ನಾನೊಂದು ಅನ್ಕೊಂಡ್ರೆ ಇಲ್ಲಿ ಬೇರೆನೇ ನಡೀತಿದೆ. ತುಂಬಾ ಬುದ್ಧಿವಂತಿಕೆ ಉಪಯೋಗಿಸಿದ್ಯಾ ಅಹಲ್ಯ? ಇರ್ಲಿ ಅಂದ್ರೆ ನನಗೆ ಕೊಟ್ಟಿದ್ದಾರೆ ಅನ್ಕೊಂಡೆ. 1 ಗ್ರಾಮ್ ಗೋಲ್ಡಾ? ಏನ್ ಮಾಡೋದು? ನೈನಿ, ಇಲ್ ಬಾ, ಇಲ್ಲಿ ನಿಂತ್ಕೋ.
3 ಕೋಟಿ ಬೆಲೆ ಬಾಳೋ ಸರಾನ ಈಗ ನೀನ್ ಹಾಕೋಬೇಕು. ಓಯ್ ಫೋಟೋಗ್ರಾಫರ್, ಹೇಳಿ ಮೇಡಮ್. ನೀ ಫೋಟೋ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸರಿ ಮೇಡಮ್. ಸ್ಮೈಲ್ ಪ್ಲೀಸ್. ಹೇಳೋದ್ ಬೇಕಾಗಿಲ್ಲಪ್ಪ, ನಮ್ ನೈನಿ ಯಾವಾಗ್ಲೂ ನಗ್ತಾನೆ ಇರ್ತಾಳೆ, ಖುಷಿಯಾಗಿರ್ತಾಳೆ. ನೀವ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಆಗ್ಲಿ ಮೇಡಮ್. ವಿಶಾಲ್